ಎಲ್ರಿಗೂ ಫ್ರೈಡೇ ಕೆಫೆಗೆ ಸ್ವಾಗತ. ಒಂದು 2-3 ವಾರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ ಮತ್ತು ಮನೇಲಿ ಸ್ವಲ್ಪ ಫಂಕ್ಷನ್ಗಳಿದ್ದ ಕಾರಣ ವೀಡಿಯೋಗಳು ಬರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋ ಬರುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇವತ್ತೇನು ಮಾಡ್ತಾಯಿದ್ದೀವಿ ಫ್ರೈಡೇ ಕೆಫೆಲಿ ಅಂತ ನೋಡೋಣ. ಇವತ್ತು ನಾವು ಮಾಡ್ತಾಯಿರೋ ರೆಸಿಪಿ ವೆಜ್ ಚೀಸ್ ಸ್ಯಾಂಡ್ವಿಚ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳ್ಬೋದು. ಫ್ರೈಡೇ ಕೆಫೆಲಿ ಮೊದಲನೇ ವೀಡಿಯೋಲಿ ಹೇಳಿರೋ ಹಾಗೆ ಸ್ಪೆಷಾಲಿಟಿ ಅಂತ ಏನೂ ಇರಲ್ಲ, ಬಟ್ ತಿನ್ನೋ ವಿಧಾನ ಮನೇಲಿ ಮಾಡ್ಕೊಂಡು ತಿಂತೀವಲ್ಲ ಅದ್ರಲ್ಲಿ ಸಿಗೋ ಖುಷಿ ಅದೇನೇ ಸ್ಪೆಷಲ್ಲು. ಇನ್ನೂ ಯಾರು ನಮ್ಮ ಚಾನಲ್ನ SSLC ಮಾಡಿಲ್ಲ, ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ವೆಜ್ ಚೀಸ್ ಸ್ಯಾಂಡ್ವಿಚ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ನು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ರೆಡ್ ಕ್ಯಾಪ್ಸಿಕಮ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಗ್ರೀನ್ ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚೀಸು, ಸ್ವಲ್ಪ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನು, ಬ್ರೆಡ್ ಬೇಕಾಗುತ್ತೆ ಸ್ಯಾಂಡ್ವಿಚ್ ಅಲ್ಲ ಅದಕ್ಕೆ, ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು, ಹಾಗೆ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀವಿ. ಇಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಗ್ರೇಟೆಡ್ ಗಾರ್ಲಿಕ್ ಮತ್ತು ಗ್ರೀನ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ಎಲ್ಲನೂ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೇಳಿರೋಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೆ ಬೌಲ್ ತುಂಬ ದೊಡ್ಡದಾಯ್ತು ಅನಿಸುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ಫುಲ್ಲಾಗಿ ಕಾಣುತ್ತೆ. ಅದೇ ತರಕಾರಿನ ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಎಲ್ಲನೂ ಮಕ್ಕಳಿಗೆ ಅದೇ ಥರ ಕೊಟ್ಟರೆ ತಿನ್ನೋದಿಲ್ಲ ಅವರು. ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಈಗ ಒಂದು ತವ ಮೇಲೆ ಸ್ವಲ್ಪ ಬೆಣ್ಣೆನ ಸವರ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ ಇಡೋದು ಬೇಡ, ಮೀಡಿಯಮಿಂದ ಲೋ ಫ್ಲೇಮ್ ಇಟ್ಕೊಳ್ಳಿ. ಇಲ್ಲದವರೆ ಬೆಣ್ಣೆನೂ ಸೀದೋಗುತ್ತೆ ಮತ್ತು ಬ್ರೆಡ್ ಅದ್ರ ಮೇಲೆ ಇಟ್ಟಾಗ ಬ್ರೆಡ್ಡು ಬೇಗ ಸೀದೋಗುತ್ತೆ. ಈ ರೀತಿ ಬೆಣ್ಣೆ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಸೈಡಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ತಿರೋಣ. ಮಾಡಿಟ್ಕೊಂಡ್ರೆ ವೆಜಿಟೇಬಲ್ ಮತ್ತು ಚೀಸ್ ಮಿಕ್ಸ್ ಇತ್ತಲ್ಲ ಅದನ್ನು ಈ ರೀತಿ ಎಷ್ಟು ಬೇಕೋ ಅಷ್ಟು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಸ್ಯಾಂಡ್ವಿಚ್ ಅಂತ ತಿಂತಾರೆ, ಜೊತೆಗೆ ತರಕಾರಿಗಳು ಹೊಟ್ಟೆ ಒಳಗೆ ಹೋಗುತ್ತೆ. ಇಲ್ಲಾಂದರೆ ಅದೇ ಬರೀ ತರಕಾರಿ ಕೊಟ್ಟರೆ ಅವರು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ಗೆ ಈ ಥರ ಬೆಣ್ಣೆನ ಸ್ಪ್ರೆಡ್ ಮಾಡಿ ಆಗಲೇ ತವ ಮೇಲೆ ಇಟ್ಟಿರೋ ಬ್ರೆಡ್ ಸ್ಲೈಸ್ ಮೇಲೆ ಇಡೋಣ. ಸ್ವಲ್ಪ ಪ್ರೆಸ್ ಮಾಡಿ ಸೊ ಅದು ಎರಡು ಅಂಟ್ಕೊಳ್ಳೋ ಥರ ಆಗುತ್ತೆ. ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ಸ್ವಲ್ಪ ತವನ ಮುಚ್ಚೋಣ ಒಂದು 30 ಸೆಕೆಂಡ್ಸ್ಗೆ. ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗುತ್ತೆ ಕೆಳಗಡೆ. ಸೊ ಈಗ ಅದನ್ನು ತಿರುವಾಕೋಣ. ಸ್ವಲ್ಪ ಕೆಳಗಡೆ ಯಾವ ರೀತಿ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ ಅದೇ ರೀತಿ ಮೇಲ್ಗಡೆ ಸಹ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಕ್ರಿಸ್ಪಾಗಿರುತ್ತೆ ಸ್ವಲ್ಪ. ಈ ರೀತಿ ಎರಡು ಕಡೆನೂ ಗೋಲ್ಡನ್ ಬ್ರೌನಾಗಿ ಮಾಡ್ಕೊಂಡ್ಮೇಲೆ ತಟ್ಟೆಲಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಹಾಗೆ ತಿನ್ನೋರು ತಿನ್ಬೋದು, ಅಥವಾ ಹೋಟ್ಲಲ್ಲಿ ಅಥವಾ ಚಾಟ್ಸ್ ಅಂಗಡಿಲಿ ಕೊಡೋ ಥರ ತಿನ್ನಬೇಕು ಅಂದರೆ ಈ ಥರ ಮಧ್ಯ 2 ಸ್ಲೈಸ್ ಮಾಡಿ ಸವಿಯೋಕ್ಕೆ ಸಿದ್ಧ ಆಗುತ್ತೆ. ನೀವು ಈ ಸ್ಯಾಂಡ್ವಿಚ್ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸ್ಕೊಡಿ. ಸಾಸ್ ಬಂದುಬಿಟ್ಟು ಮೇಯೋನೀಸ್ ಮತ್ತು ಟೊಮೆಟೊ ಕೆಚಪ್ ಮಿಕ್ಸ್ ಮಾಡಿದ್ದಾರೆ, ಹಾಗಾಗಿ ಆ ಥರ ಪಿಂಕ್ ಕಲರ್ ಬಂದಿದೆ. ನೋಡಿ ಒಳಗಡೆ ಎಷ್ಟು ಫೀಲಿಂಗ್ಸ್ ಎಷ್ಟು ಚೆನ್ನಾಗಿದೆ. ಈ ರೀತಿ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.